ಇನ್ನು ಬೆಂಗಳೂರಿನ ಹೊರವಲಯದಲ್ಲಿ ರೇವ್ ಪಾರ್ಟಿ ನಡೆದಿತ್ತಲ್ಲ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಾನೇ ತೋಡಿದ ಗುಂಡಿಗೆ ತಾನೇ ಬಿದ್ದಳ ನಟಿ ಹೇಮಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂದರೆ ಈ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ನಾನೊಬ್ಬ ಸಿನಿಮಾ ನಟಿ, 1000ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದೀನಿ, ನನ್ನನ್ನೇ ನೀವು ಪ್ರಶ್ನೆ ಮಾಡ್ತೀರಾ ಅಂತ ಸಿಸಿಬಿ ಪೊಲೀಸರ ಮುಂದೆ ಬಾಲ ಬಿಚ್ಚಿರ್ತಾಳಂತೆ ಈಕೆ. ಆರಂಭದಲ್ಲಿ ಈ ವೇಳೆ ಪರಿಶೀಲನೆ ಮಾಡ್ತಾರೆ ಪೊಲೀಸರು. ಆಕೆ ನಟಿ ಅನ್ನೋದು ಪತ್ತೆ ಆಗುತ್ತೆ. ವಿಮಾನದ ಮುಖಾಂತರ ಆಕೆ ಬೆಂಗಳೂರಿಗೆ ಬಂದಿದ್ಲು ಅಂತ ಗೊತ್ತಾಗುತ್ತೆ. ಒಂದು ದಿನ ಪಾರ್ಟಿ ಆದ ಬಳಿಕ ಸಿಸಿಬಿ ಪೊಲೀಸರ ವಿಚಾರ ತಿಳಿದು ರೇಡ್ ಮಾಡಿದ್ರು. ಇನ್ನು ಸಿಸಿಬಿ ಪೊಲೀಸರ ಜೊತೆ ನಟಿ ಹೇಮಾ ರಾತ್ರಿಯೆಲ್ಲ ಕಿರಿಕ್ ಮಾಡ್ಕೊಂಡಿದ್ದಾರೆ. ವಿಚಾರಣೆಗೆ ಅಂತ ಪೊಲೀಸರು ಇರಿಸ್ಕೊಂಡಿದ್ದಾಗ ಸಿಸಿಬಿ ಪೊಲೀಸರ ಜೊತೆ ಕಿರಿಕ್ ಆಗಿದೆ. ನನಗೆ ಸರಿಯಾದ ಊಟ ಕೊಟ್ಟಿಲ್ಲ, ನಾನೊಬ್ಬ ನಟಿ, ನನ್ನನ್ನು ಸರಿಯಾಗಿ ಟ್ರೀಟ್ ಮಾಡಿ ಅಂತೆಲ್ಲ ಕಿರಿಕ್ ಮಾಡಿದ್ದಾರೆ. ಹೀಗೆ ಕಿರಿಕ್ ಮಾಡಿ ಮನೆಗೆ ಫೋನ್ ಮಾಡಬೇಕು ಅಂತ ಸುಳ್ಳು ಹೇಳಿಕೊಂಡು ಹೈದರಾಬಾದ್ನಲ್ಲಿರುವಂತೆ ಒಂದು ವಿಡಿಯೋವನ್ನು, ಇದು ಬೆಂಗಳೂರಿನಲ್ಲೇ ಮಾಡಿರೋದು, ನೀವು ನೋಡ್ತಾ ಇದ್ದೀರಲ್ಲ ವಿಡಿಯೋ, ಇದು ಬೆಂಗಳೂರಿನಲ್ಲೇ ಮಾಡಿರೋದು. ಬಟ್ ನಾನು ನನ್ನ ಫಾರ್ಮ್ ಹೌಸ್ನಲ್ಲಿ ನಾನು ಆರಾಮಾಗಿದ್ದೀನಿ, ನಾನು ಬೆಂಗಳೂರಿಗೆ ಬಂದೇ ಇಲ್ಲ, ನಾನು ಹೈದರಾಬಾದ್ನಲ್ಲೇ ಇದ್ದೀನಿ ಅಂತೆಲ್ಲ ಒಂದಷ್ಟು ವಿಡಿಯೋಗಳನ್ನ ಆಕೆ ಮಾಡಿದ್ಲು. ಎಲ್ಲ ಬರೀ ಸುಳ್ಳು. ಸದ್ಯ ನಟಿ ಟೆಸ್ಟ್ನಲ್ಲಿ ಈಗ ಹೇಮಾ ಡ್ರಗ್ಸ್ ಸೇವನೆ ಮಾಡೋದು ಕನ್ಫರ್ಮ್ ಆಗಿದೆ. ಅದೇನೋ ಫಾಲಿಕಲ್ ಟೆಸ್ಟ್ ಅಂತ ಕೂಡ ಮಾಡ್ತಾರಂತೆ. ಈಗ ಸದ್ಯಕ್ಕೆ ಬ್ಲಡ್ ಸ್ಯಾಂಪಲ್ನಲ್ಲಿ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಗೊತ್ತಾಗಿದೆ. ಹೀಗಾಗಿ ಮತ್ತೆ ವಿಚಾರಣೆಗೆ ಕರೆಸೋದಕ್ಕೆ ಸಿಸಿಬಿ ಪೊಲೀಸರು ಈಗ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಸಂದರ್ಭದಲ್ಲೂ ಕೂಡ ಪೊಲೀಸರ ಜೊತೆ ಕಿರಿಕಿರಿ ಮಾಡ್ಕೋಬಾರ್ದು. ಪ್ರಕರಣದಲ್ಲಿ ಏನೇ ಆಗಿದ್ರೂ ಕೂಡ ಪೊಲೀಸರಿಗೆ ಸಹಕಾರ ಕೊಡಬೇಕು, ಪೊಲೀಸರು ಹೇಳಿದಂತೆ ಕೇಳಬೇಕು. ಆಗ ಅವರು ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸ್ತಾರೆ. ನೀವು ಅವ್ರ ಜೊತೆನೇ ಕಿರಿಕಿರಿ ಮಾಡ್ಕೋತೀನಿ ಅಂತ ಹೋದರೆ ಕಷ್ಟ. ಅದೇ ಆಗಿರೋದು ಈ ಪ್ರಕರಣದಲ್ಲಿ. ನಟಿ ಹೇಮಾ ತಾನೇನೋ ದೊಡ್ಡ ಸ್ಟಾರ್ ಹೀರೋಯಿನ್ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಟು ಪೊಲೀಸರ ಜೊತೆ ಎಲ್ಲ ಕಿರಿಕಿರಿ ಮಾಡಿಕೊಂಡು ಎಲ್ಲ ಮಾಡ್ಕೊಂಡಿರೋದ್ರಿಂದ ಈಗ ಸದ್ಯಕ್ಕೆ ಹೀಗಾಗಿದೆ ಪರಿಸ್ಥಿತಿ. ಜೊತೆಗೆ ಯಾಕೆ ಕ್ರಿಮಿನಲ್ ಮೈಂಡ್ ಹೆಂಗೆ ಉಪಯೋಗಿಸಿರೋದು ಅಂತಂದರೆ, ಮನೆಗೆ ಫೋನ್ ಮಾಡಿ ಬರ್ತೀನಿ ತಾಳಿ ಅಂತ ಹೇಳಿ ಹೊರಗಡೆಗೆ ಬಂದು ವಿಡಿಯೋ ಮಾಡಿ ನಾನು ಎಲ್ಲೂ ಹೋಗಿಲ್ಲ, ಫಾರ್ಮ್ ಹೌಸಲ್ಲೇ ಇದ್ದೀನಿ ಅಂತ ಹೇಳಿ ಆ ಕ್ಷಣವೇ ಅದನ್ನು ಹರಿಬಿಟ್ಟು ತಾನು ಹೈದರಾಬಾದ್ನಲ್ಲಿ ಇರೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಟಿರ್ತಾರೆ. ಬಟ್ ಪೊಲೀಸರು ಅಷ್ಟು ಪೆದ್ರೇನಲ್ಲ. ಈಕೆ ಏನೇ ಮಾಡಿದ್ರೂ ಕೂಡ ನಾನು ಅಲ್ಲಿಗೆ ಬಂದೇ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕಾಗದೇ ಇಲ್ಲ. ಫ್ಲೈಟ್ ಟಿಕೆಟ್ಸು ಅದು ಇದು ಎಲ್ಲ ಚೆಕ್ ಮಾಡಿಬಿಡ್ತಾರೆ. ಅವಾಗ ಗೊತ್ತಾಗುತ್ತೆ ಈಕೆ ಬೆಂಗಳೂರಿಗೆ ಬಂದಿರೋದು ನಿಜ. ಪೊಲೀಸರೇ ಹೇಳ್ತಾ ಇದ್ದಾರಲ್ಲ, ನಾವೇ ವಿಚಾರಣೆ ಮಾಡಿದ್ದೀವಿ ಅಂತ. ಜೊತೆಗೆ ಆಕೆ ಟೆಸ್ಟ್ ಮಾಡಿದಾಗ, ಬ್ಲಡ್ ಟೆಸ್ಟ್ ಮಾಡಿದಾಗ ಡ್ರಗ್ಸ್ ಸೇವನೆ ಮಾಡಿರೋದು ಗೊತ್ತಾಗಿದೆ, ಕನ್ಫರ್ಮ್ ಆಗಿದೆ. ಈಕೆ ಡ್ರಗ್ಸ್ ಸೇವನೆ ಮಾಡಿರೋದು ನಿಜ ಅಂತ. ಹಾಗಾಗಿ ಪೊಲೀಸರು ಈಗ ಮತ್ತೆ ಆಕೆಯನ್ನು ವಿಚಾರಣೆಗೆ ಕರೆಸೋದಕ್ಕೆ ಸಿಸಿಬಿ ಪೊಲೀಸರು ಸಿದ್ಧತೆಯನ್ನು ಮಾಡ್ಕೋತಾ ಇದ್ದಾರೆ. ನಟಿಯ ಟೆಸ್ಟ್ ಮಾಡಿದಾಗ, ಬ್ಲಡ್ ಟೆಸ್ಟ್ ಮಾಡಿದಾಗ ಹೇಮಾ ಡ್ರಗ್ಸ್ ಸೇವನೆ ಮಾಡಿರೋದು ಕನ್ಫರ್ಮ್ ಆಗಿದೆ.